ಪ್ರಕೃತಿಯ ತಪ್ಪಲಲ್ಲಿರುವಂತಹ ಹಾಗೆ ಬೆಟ್ಟಗಳ ಮಧ್ಯದಲ್ಲಿರುವಂತಹ ಹಾಗೆ ಕಾಡು ರೂಪದಲ್ಲಿ ಕಾಣಿಸುವಂತಹ ಅದರ ಮಧ್ಯದಲ್ಲಿರುವಂತಹ ದೇವಸ್ಥಾನ ಯಾವುದಪ್ಪ ಅನ್ನೋದಾದರೆ ಅದುವೇ ದೇವರ ಬೆಟ್ಟ ಹಾಗೆ ಶನಿ ಮಹಾತ್ಮ ದೇವಸ್ಥಾನವಾಗಿದೆ. ಇದು ಘಾಟಿಯ ಹತ್ತಿರವಿರುವಂತಹ ಒಂದು ಪ್ಲೇಸ್ ಆಗಿದೆ. ಘಾಟಿಗೆ ಹೋದಂಥವರು ಕೆಳಗಿನ ಜುಗೇನಹಳ್ಳಿ ಅಂತ ಬರುತ್ತೆ. ಸೊ ಅಲ್ಲಿಗೆ ಹೋಗುವಂತಹ ಪ್ಲೇಸಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ದೇವರ ಬೆಟ್ಟ ಶನಿ ಮಹಾತ್ಮ ದೇವಸ್ಥಾನವಾಗಿದೆ. ಇದರ ಆಪೋಸಿಟ್ಟಲ್ಲಿ ರಾಷ್ಟ್ರೋತ್ಥಾನದ ಗೋಶಾಲೆ ಸಹನೂ ಬರುತ್ತೆ. ಅದರ ಆಪೋಸಿಟ್ಟಲ್ಲಿ ಇರುವಂತಹ ಒಂದು ಮಣ್ಣಿನ ರೋಡು, ಅದಾದ ನಂತರ ಸ್ವಲ್ಪ ಟಾರ್ ರೋಡು ಕಾಣಿಸ್ಕೊಳುತ್ತೆ. ಅದಾದ ನಂತರ ಸಿಗುವಂತಹ ಕ್ಷೇತ್ರವೇ ಈ ಒಂದು ದೇವರ ಬೆಟ್ಟ ಹಾಗೆ ಶನಿ ಮಹಾತ್ಮ ದೇವಸ್ಥಾನವಾಗಿದೆ. ಶನಿ ಮಹಾತ್ಮ ದೇವಸ್ಥಾನವು ತುಂಬಾ ಪವರ್ಫುಲ್ ಆಗಿದೆ. ಹಾಗೆ ಇಲ್ಲಿರುವಂತಹ ವಿಗ್ರಹ ತುಂಬಾ ಅಪರೂಪದ್ದಾಗಿದೆ, ಹಾಗೆ ಅತ್ಯಂತ ದೊಡ್ಡದಾಗಿದೆ ಸಹ ಅಂತಲೇ ಹೇಳ್ಬೋದು. ಈ ಒಂದು ದೇವಸ್ಥಾನವು ಈ ರೀತಿಯಾಗಿ ಬೆಟ್ಟಗಳು ಹಾಗೆ ಈ ರೀತಿಯಾಗಿ ಸುಂದರವಾದಂತಹ ಪ್ರೇಕ್ಷಣೀಯ ಸ್ಥಳ, ಸೊ ಅದೇ ರೀತಿಯಾಗಿ ಇಲ್ಲಿ ಒಂದು ಪ್ರಶಾಂತವಾಗಿರುವಂತಹ ಒಂದು ಜಾಗ, ಹಾಗೆ ಇಲ್ಲಿ ಅನೇಕ ರಿಸಾರ್ಟ್ಗಳು ಸಹ ಬರ್ತಾ ಇದೆ. ಸೊ ಈ ರೀತಿಯಾದಂಥ ಸುಂದರವಾದಂತಹ ರಮಣೀಯವಾದ ಸ್ಥಳದಲ್ಲಿ ನಿಂತಿರುವಂತಹ ಸ್ವಾಮಿಗೆ ಈ ಒಂದು ದೇವರ ಬೆಟ್ಟ ಶನಿ ಮಹಾತ್ಮ ದೇವಸ್ಥಾನವಾಗಿದೆ. ಈ ದೇವಸ್ಥಾನದ ವಿಶೇಷತೆ ತಿಳ್ಕೊಬೇಕು ಅಂದರೆ ಇಲ್ಲಿ ಇರುವಂತಹ ಮೂರ್ತಿ ಅದು ಮೊದಲಿಗೆ ಸಿಕ್ಕಂತಹ ಮೂರ್ತಿಯಾಗಿದೆ. ಅಂದರೆ ಅವರು ಏನೋ ಒಂದು ಉತ್ಖನನ ಮಾಡುವಾಗ ಆ ಮೂರ್ತಿ ಸಿಕ್ಕಿ ಅದು ಶನಿದೇವರು ಅಂತಂದ್ಬಿಟ್ಟು ಗೊತ್ತಾಗಿ ಅದಾದ ನಂತರ ಆ ಒಂದು ಸಿಕ್ಕಿದಂತಹ ಮೂರ್ತಿಯನ್ನು ಅಲ್ಲಿ ಪ್ರತಿಷ್ಠಾಪಿಸಿ ಅದರ ಹಿಂದೆ ಕಲ್ಲಿನಿಂದ ಹಾಗೆ ಪಂಚಲೋಹದಿಂದ ಇರುವಂತಹ ವಿಗ್ರಹಗಳನ್ನು ಇಲ್ಲಿ ಸ್ಥಾಪಿಸಿದ್ದಾರೆ. ಇಲ್ಲಿ ತೈಲಾಭಿಷೇಕ ನಡೀತಾ ಇರುತ್ತೆ. ಈ ಮೂರ್ತಿಯು ಉತ್ಖನನ ಮಾಡಿದಾಗ ಸಿಕ್ಕಂತಹ ಮೂರ್ತಿಯಾಗಿದೆ. ಅದರ ಹಿಂದೆ ಇರುವಂಥದ್ದು ಇದು ಕಲ್ಲಿನ ಮೂರ್ತಿ, ಅದರ ಹಿಂದೆ ಇರುವಂಥದ್ದು ಇದು ಪಂಚಲೋಹದಿಂದ ಮಾಡಿದಂತಹ 30 ಅಡಿಯ ಮೂರ್ತಿಯಾಗಿದೆ. ಇದು ತುಂಬಾ ವಿಶೇಷವಾಗಿರುವಂತಹ ಮೂರ್ತಿಯಾಗಿದ್ದು ಶನಿ ದೇವಸ್ಥಾನಗಳಲ್ಲಿ ಇದು ಒಂದು ಅಪರೂಪದಾದಂಥ ದೇವಸ್ಥಾನ. ಇಲ್ಲಿ ಪೂಜೆ ಸಾಮಾನುಗಳು ಹಾಗೆ ಎಳ್ಳುಬತ್ತಿಗಳು ಸಿಗುತ್ತೆ. ಶನಿ ದೋಷ ಇರೋರು, ಸಾಡೆ ಸಾತ್ ನಡೀತಾ ಇರೋರು ಎಳ್ಳುಬತ್ತಿನ ಹಚ್ಚಬಹುದಾಗಿದೆ. ಹಾಗೆ ಇಲ್ಲಿ ತೈಲಾಭಿಷೇಕ ಮಾಡೋದಕ್ಕೆ ಅಂತಂದ್ಬಿಟ್ಟು ನಮ್ಮ ಕೈಯಲ್ಲೇ ಕೊಡ್ತಾರೆ. ಇದು ಇಲ್ಲಿ ಉಚಿತವಾಗಿ ನಡೆಯುವಂತಹ ಒಂದು ತೈಲಾಭಿಷೇಕವಾಗಿದೆ. ಈ ಮೂರ್ತಿ ಏನು ಸಿಕ್ಕಿದೆಯಲ್ಲ ಇಲ್ಲಿ, ಸೊ ಆ ಮೂರ್ತಿಗೇನೆ ಈ ಒಂದು ತೈಲಾಭಿಷೇಕ ಮಾಡುವಂಥದ್ದಾಗಿದೆ. ತೈಲಾಭಿಷೇಕ ಮಾಡೋದ್ರಿಂದ ಶನಿ ದೋಷ ನಿವಾರಣೆ ಆಗುತ್ತೆ. ಹಾಗೆ ಸಾಡೆ ಸಾತ್ ನಡೀತಿರೋರಿಗೆ ಶನಿ ಶಾಂತಿಯುತವಾಗಿರ್ತಾನೆ. ಅದೇ ರೀತಿಯಾಗಿ ಶನಿ ಅಂತ ತೊಗೊಂಡಾಗ ನೋಡಿ ಏನಾಗುತ್ತೆ ಅಂದರೆ ಅವನು ಕರ್ಮಕಾರಕನಾಗಿದ್ದಾನೆ. ಅಂದರೆ ಈ ದಶೆಯಲ್ಲಿ ನೀವು ಹೆಚ್ಚು ಒಳ್ಳೆಯದನ್ನು ಮಾಡಿದ್ರೆ ಒಳ್ಳೆಯದನ್ನೇ ಕೊಡ್ತಾನೆ, ಹಾಗೆ ಕೆಟ್ಟದನ್ನು ಮಾಡಿದ್ರೆ ಕೆಟ್ಟದನ್ನೇ ಕೊಡ್ತಾನೆ. ಅಷ್ಟೇ ಅಲ್ಲ, ಶನಿ ಮಹಾದಶೆಯಲ್ಲಿ ಅತ್ಯಂತ ಉನ್ನತಕ್ಕೂ ಹೋಗಬಹುದು, ಹಾಗೆ ನೀಚ ಸ್ಥಿತಿಗೂ ಹೋಗಬಹುದಾಗಿದೆ. ಇದನ್ನೇ ಇವರು ಕರ್ಮಕಾರಕ ಅಂತ ಹೇಳ್ತಾರೆ. ಕರ್ಮ ಹೇಗೆ ಮಾಡಿರ್ತೀವೋ ಹಾಗೆ ಶನಿ ದಶೆ ಅನ್ನೋದು ನಡೀತಾ ಹೋಗುತ್ತೆ. ಕೆಟ್ಟದ್ದೇ ಆಗುತ್ತೆ ಅಂತ ಹೇಳೋದಕ್ಕಾಗಲ್ಲ, ಒಳ್ಳೆಯದು ಆಗ್ಬೋದು, ಉನ್ನತವಾದ ಸ್ಥಾನಕ್ಕೂ ಸಹ ಹೋಗಬಹುದಾಗಿದೆ. ಅದೇ ರೀತಿಯಾಗಿ ಇಂತಹ ಒಂದು ಶನಿ ದಶೆ ನಡೀತಾ ಇರುವಾಗ ಸ್ವಲ್ಪ ಶನಿ ದೇವಸ್ಥಾನಗಳಿಗೆ ಹೋಗೋದಾಗಿರ್ಬೋದು, ಹಾಗೆ ಪೂಜೆಗಳನ್ನು ಮಾಡೋದಾಗಿರ್ಬೋದು, ಹಾಗೆ ಎಳಬತ್ತಿನ ಹಚ್ಚೋದಾಗಿರ್ಬೋದು, ಕೆಲವೊಂದು ಹೋಮಗಳನ್ನು ಮಾಡಿಸ್ತಾ ಇದ್ದರೆ ಏನಾಗುತ್ತೆ ಅಂದರೆ ಶನಿ ಏನು ಕ್ರೂರವಾಗಿ ಹೋಗಬೇಕಾಗಿದೆಯೋ ಅದು ಶಾಂತಿಯುತವಾಗಿ ಹೋಗಿ ಸ್ವಲ್ಪ ಏನಾದರೂ ಕೊಡುವಂಥ ಶಿಕ್ಷೆಗಳಿದೆ ಅದು ಕಡಿಮೆಯಾಗಿ ಶಿಕ್ಷೆ ಲಭಿಸುತ್ತೆ ಅಂತಂದ್ಬಿಟ್ಟು ನಾವು ತಿಳಿಬಹುದಾಗಿದೆ. ಅದೇ ರೀತಿಯಾಗಿ ನೋಡಿ, ಶನಿಗೆ ಒಂದು ತಾರಾವೃಕ್ಷ ಅಂತಂದ್ಬಿಟ್ಟು ಹೇಳ್ತಾರೆ. ಶನಿ ತಾರಾವೃಕ್ಷದಲ್ಲಿ ವಾಸವಾಗಿರ್ತಾನೆ ಅಂತಂದ್ಬಿಟ್ಟು ಅಲ್ಲಿ ಆರೋಗ್ಯಕ್ಕಾಗಿರ್ಬೋದು, ಹಾಗೆ ಓದೋದಕ್ಕಾಗಿರ್ಬೋದು, ಯಾವಾಗ ತಾರಾವೃಕ್ಷಕ್ಕೆ ಪೂಜೆ ಮಾಡ್ಕೊತ ಬಂದರೆ ಶನಿಗೆ ಪೂಜೆ ಮಾಡಿಕೊಂಡಷ್ಟು ಒಂದು ಉತ್ತಮವಾದ ಫಲಗಳನ್ನು ಸಿಗ್ತಾ ಹೋಗುತ್ತೆ. ಇಲ್ಲಿ 3 ವಿಗ್ರಹಗಳನ್ನು ನೋಡಬಹುದಾಗಿದೆ. ಹಾಗೆ ಕೆಳಗಡೆ ಚಿಕ್ಕದಾದ ವಿಗ್ರಹ ಇದೆ. ಸೊ ಯಾವುದೇ ಅಭಿಷೇಕ ಪೂಜೆ ಮಾಡಬೇಕಂದ್ರೆ ಮೊದಲು ಈ ವಿಗ್ರಹಕ್ಕೆ ಮಾಡ್ತಾರೆ. ಯಾಕಂದರೆ ದಿನವೂ ದೊಡ್ಡ ವಿಗ್ರಹಕ್ಕೆ ಅಭಿಷೇಕ ಮಾಡೋಕ್ಕಾಗದಿರೋದ್ರಿಂದ ಈ ಒಂದು ಚಿಕ್ಕ ವಿಗ್ರಹಕ್ಕೆ ಪೂಜೆ ಹಾಗೂ ಕೈಂಕರ್ಯಗಳನ್ನು ಮಾಡ್ತಾ ಹೋಗ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಪೂಜೆ ಪುನಸ್ಕಾರಗಳು ತ್ರಿಕಾಲ ರೂಪದಲ್ಲಿ ನಡೀತಾ ಇರುತ್ತೆ. ಬೆಳಿಗ್ಗೆ, ಮಧ್ಯಾಹ್ನ ಹಾಗೆ ಸಂಜೆ ಈ 3 ಪೂಜೆಗಳನ್ನು ಮಾಡ್ತಾ ಬರ್ತಾ ಇರ್ತಾರೆ. ಇಲ್ಲಿ ಅನ್ನದಾನ, ಹಾಗೆ ಮುಂದೆ ಇದೇ ವಿಗ್ರಹ 108 ಅಡಿ ವಿಗ್ರಹವಾಗಿ ಬರ್ತಾ ಇದೆ ಅಂತಂದ್ಬಿಟ್ಟು ಅರ್ಚಕರು ಹೇಳಿದ್ರು. ಅದೇ ರೀತಿಯಾಗಿ ಮುಂದೆ ಇಲ್ಲಿ ಗೋಶಾಲೆ ಆಗಿರ್ಬೋದು, ಹಾಗೆ ವೇದ ಪಾಠಶಾಲೆ ಆಗಿರ್ಬೋದು, ಇದೆಲ್ಲ ಬರುತ್ತೆ ಅಂತಂದ್ಬಿಟ್ಟು ಇದೆಲ್ಲನೂ ತಿಳಿಸ್ತಾ ಹೋದರು. ಹಾಗೆ ಇಲ್ಲಿ ಏನಂದರೆ ಆಂಜನೇಯ ವಿಗ್ರಹನೂ ಸಹ ನಾವು ಪಕ್ಕದಲ್ಲಿ ಕಾಣಬಹುದಾಗಿದೆ.
ಸಾಮಾನ್ಯಕ್ಕೆ ಘಾಟಿ ಕ್ಷೇತ್ರಕ್ಕೆ ಹೋದಾಗ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ದರ್ಶನ ಮಾಡಿ ಬರ್ತಾರೆ. ಅದೇ ರೀತಿಯಾಗಿ ಘಾಟಿ ಕ್ಷೇತ್ರದಿಂದ ಇನ್ನು ಸ್ವಲ್ಪ ಮುಂದೆ ಕೆಳಗಿನ ಜುಗೇನಹಳ್ಳಿ ಅಂತ ಅಂದ್ಬಿಟ್ಟು ಒಂದು ಹಳ್ಳಿ ಬರುತ್ತೆ. ಅಲ್ಲಿ ದೇವರ ಬೆಟ್ಟ ಎಲ್ಲಿ ಬರುತ್ತೆ ಅಂದರೆ ಅಲ್ಲಿರೋ ಸಾರ್ವಜನಿಕರು ಯಾರು ಬೇಕಾದ್ರೂ ತೋರಿಸ್ತಾರೆ. ಸೊ ಅಲ್ಲಿಂದ ಬಂದಾಗ ಈ ಒಂದು ಶನಿದೇವರ ದರ್ಶನವನ್ನು ಮಾಡಬಹುದಾಗಿದೆ. ಶನಿದೇವರ ವಾಹನವಾದಂತಹ ಕಾಗೆಯನ್ನು ಸಹ ಇಲ್ಲಿ ದೊಡ್ಡದಾಗಿ ಕೆತ್ತಿರೋದನ್ನು ನಾವು ಇಲ್ಲಿ ನೋಡಬಹುದಾಗಿದೆ. ಅದೇ ರೀತಿಯಾಗಿ ಇಲ್ಲಿ ಎಲ್ಲ ರೀತಿಯ ನಿತ್ಯ ಪೂಜೆ ಕೈಂಕರ್ಯಗಳನ್ನು ನೆರವೇರಿಸ್ತಾ ಇರ್ತಾರೆ. ಮತ್ತು ಇಲ್ಲಿ ಅನ್ನದಾನ ಸಂತರ್ಪಣೆ ಸಹ ನಡೀತಾ ಹೋಗುತ್ತೆ, ಪ್ರಸಾದ ವಿನಿಯೋಗ. ದೇವಸ್ಥಾನದ ಸುತ್ತಲೂ ರೌಂಡ್ ಹಾಕೊತ ಬಂದರೆ ಇಲ್ಲಿ ಪಂಚಮುಖಿ ಗಣಪತಿಯನ್ನು ನೋಡಬಹುದಾಗಿದೆ. ಪಂಚಮುಖಿ ಗಣಪತಿ ಪಂಚಭೂತಗಳಿಗೆ ಸಂಕೇತವಾಗಿ ಪಂಚಮುಖಿ ಗಣಪತಿ ನೆಲೆಸಿದ್ದಾನೆ. ಅದೇ ರೀತಿಯಾಗಿ ಇಲ್ಲಿ ಬನಶಂಕರಿ ದೇವಸ್ಥಾನ ಅಂದರೆ ಚಿಕ್ಕದಾದ ವಿಗ್ರಹನೂ ಸಹ ನೋಡಬಹುದಾಗಿ. ಇಲ್ಲಿ ಬನಶಂಕರಿ ಅಮ್ಮನವ್ರಿಗೂ ಸಂಬಂಧಿಸಿದ ಅನೇಕ ಪೂಜೆಗಳು ಹಾಗೆ ಉತ್ಸವಗಳು ನಡೀತಾ ಹೋಗುತ್ತೆ. ಈ ರೀತಿಯಾಗಿ ಶನಿ ಮಹಾತ್ಮವನ್ನು ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ಇಲ್ಲಿ ನೀಲಿ ರಕ್ಷೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಶನಿ ದೇವರಿಗೆ ತುಂಬ ಪ್ರಿಯವಾದದ್ದು ನೀಲಿ ಬಟ್ಟೆ, ಹಾಗೆ ನೀಲಿ ಬಟ್ಟೆಯನ್ನು ದಾನ ಕೊಡುವುದು, ನೀಲಿ ರಕ್ಷೆಯನ್ನು ಇಟ್ಕೊಳ್ಳೋದು ಶನಿದೇವರ ಒಂದು ದೋಷ ನಿವಾರಣೆ ಆಗೋದಕ್ಕೆ ಇದು ಒಂದು ಸಹಾಯಕಾರಿಯಾಗಿದೆ ಅಂತ ಅಂದ್ಬಿಟ್ಟು ನಾವು ತಿಳಿಬಹುದಾಗಿದೆ. ಇಲ್ಲಿ ಆಂಜನೇಯ ವಿಗ್ರಹವನ್ನು ಸಹ ನಾವು ಇಲ್ಲಿ ಕಾಣಬಹುದಾಗಿದೆ. ಹಾಗೆ ನವಗ್ರಹಗಳು ಎಲ್ಲ ದೇವಸ್ಥಾನದ ವಾಡಿಕೆಯಂತೆ ನವಗ್ರಹಗಳನ್ನು ಸಹ ಇಲ್ಲಿ ನಾವು ಕಾಣಬಹುದಾಗಿದೆ. ಇವರು ಪ್ರಧಾನ ಅರ್ಚಕರು, ಗುರುಗಳು ಅವರೇ ಮೇನ್ ಪುರೋಹಿತರು, ಪ್ರಧಾನ ಅರ್ಚಕರು. ಅದಕ್ಕೆ ನಾವು ಬರೋ ಭಕ್ತಾದಿಗಳಿಗೆ ಇಲ್ಲಿ ಉಚಿತವಾಗಿ ಸಂಕಲ್ಪ ಅಂದರೆ ನೀವು ಎಣ್ಣೆ ಅಭಿಷೇಕ ಮಾಡ್ತೀರಲ್ಲ, ಅದು ಸಂಕಲ್ಪ ಅಂತ ಕರೀತಾರೆ. ಉಚಿತವಾಗಿ ಇದು ಮಾಡೋದು, ಫ್ರೀಯಾಗಿ ಮಾಡ್ತೀವಿ. ಅದಾದಮೇಲೆ ಎಳಬತ್ತಿ ಕೊಡ್ತೀವಿ. ಎಳಬತ್ತಿ ಏನು ಕೊಡೋದು ಅಂದರೆ ಸ್ವಾಮಿ ಎಲ್ರಿಗೂ ಪ್ರವೇಶ ಆಗುತ್ತೆ. ಸಪ್ತಮ ಶನಿ, ಅಷ್ಟಮ ಶನಿ, ಗಾಳಿ ಸತಿ, ಜನ್ಮ ಶನಿ ಅಂತ ಅವರು ಪ್ರವೇಶ ಆಗೋದು. ಅದಕ್ಕೋಸ್ಕರ ಎಲ್ಲರೂ ತಗೊಂಡು 3, 5, 7, 9 ಪ್ರದಕ್ಷಿಣೆ ಮಾಡಿ ಹೋಮ ಕುಂಡಕ್ಕೆ ಹಾಕ್ತಾರೆ. ಹೋಮ ಆಗುತ್ತೆ, ಅದನ್ನು ತಿಲತೈಲ ಹೋಮ ಅಂತ ಕರೀತಾರೆ. ಅದಾದಮೇಲೆ ಒಂದು ಸೆಟ್ ಪೂಜೆ ಸೇವಂತ ಅಂದ್ಕೊಟ್ಟು ಈ ಥರ ಪೂಜೆ ಮಾಡ್ತಿದ್ರೆ ಎಲ್ರಿಗೂ ಈ ಥರ ಮಾಡಲ್ಲ, ಆದರೆ ಆ ಟೈಮಲ್ಲಿ ಪೂಜೆ ಮಹಾಮಂಗಳಾರತಿ ಟೈಮಲ್ಲಿ ಮಾಡ್ತಾರೆ. ಇಲ್ಲಾಂದರೆ ನೈವೇದ್ಯ ಮಾಡಿ ಅದನ್ನು ಶನಿಶಾಂತಿ ವಿಧಾನ ಅಂತ ಕರೀತಾರೆ. ಅದಕ್ಕೋಸ್ಕರ ಇದು 12 ವರ್ಷ ಆಯಿತು. ಅಂದರೆ 2013 ವರ್ಷ ಆಯಿತು. 2012 ಪ್ರತಿಷ್ಠಾಪನೆ ಮಾಡಿರೋದು. ಇದು ವಿಗ್ರಹ 9 ಲೋಹದಲ್ಲಿ ಮಾಡಿಸಿರೋದು, ದೊಡ್ಡದು 30 ಅಡಿ ವಿಗ್ರಹ. ಅದು ಕಲ್ಲು ಅಲ್ಲ, ಸಿಮೆಂಟು ಅಲ್ಲ, ಪಂಚಲೋಹ ನಂತರ 9 ಲೋಹದಲ್ಲಿ ಮಾಡ್ತಿರೋದು, 9 ಮೆಟಲ್ಸ್. ಇದು ಕಲ್ಲಿನ ವಿಗ್ರಹ. ಇದಕ್ಕೆ ಅಭಿಷೇಕ ಅಲಂಕಾರ ಆಗುತ್ತೆ. ಇಲ್ಲಿ ನಾವು ವೈಶಾಖ ಮಾಸ ಅಮಾವಾಸ್ಯೆ ಅಂದರೆ ಮೇ ಜೂನಲ್ಲಿ ಜಾತ್ರೆ ಮಾಡ್ತೀವಿ. ಈಗ ಜೂನ್ 1ನೇ ತಾರೀಕು ಜಾತ್ರೆ ಇದೆ. ಸ್ವಾಮಿಗೆ ರಥೋತ್ಸವ, ಕಲ್ಯಾಣೋತ್ಸವ, ಅಭಿಷೇಕ ಅಲಂಕಾರ, ಅನ್ನದಾನ ಹೋಮ ಎಲ್ಲ ನಡೆಯುತ್ತೆ. ಬನಶಂಕರಿ ಅಮ್ಮನವ್ರಿಗೆ ಹುಟ್ಟುಹಬ್ಬ ಜನವರಿ ತಿಂಗಳಲ್ಲಿ ಪೌರ್ಣಮಿ ದಿವಸ ಚಂಡಿ ಹೋಮ, ಅಭಿಷೇಕ ಅನುದಾನ ಮಾಡ್ತೀವಿ. ನವರಾತ್ರಿಯಲ್ಲಿ 10 ದಿವಸಗಳ ಕಾಲ ಅಮ್ಮನವ್ರಿಗೆ ಅಭಿಷೇಕ ಅನುದಾನ ಆಗುತ್ತೆ. ಮತ್ತು ಶ್ರಾವಣ ಮಾಸ, ಶ್ರಾವಣ ಶನಿವಾರಗೂ ವಿಶೇಷ ಇರುತ್ತೆ. 4 ವಾರ 5 ವಾರ ದೇವ್ರಿಗೆ ಅಭಿಷೇಕ ಅಲಂಕಾರ ಅನುದಾನ ಆಗುತ್ತೆ. ಆಗಲೇ ನಾನು ಹೇಳಿದಾಗೆ 30 ಅಡಿ ಬಿಟ್ಟು 108 ಅಡಿ ವಿಗ್ರಹ ಬರುತ್ತೆ. ಆ 108 ಅಡಿ ವಿಗ್ರಹ ಈ ಮೋಲ್ಡೆಲ್ಲ ತೆಗೆದುಬಿಟ್ಟು, ಇದು ಶೀಟೆಲ್ಲ ತೆಗೆದುಬಿಟ್ಟು ಮೋಲ್ಡ್ ಹಾಕ್ಸ್ಬಿಟ್ಟು ಅದರ ಮೇಲೆ ಪ್ರತಿಷ್ಠಾಪನೆ ಮಾಡಬೇಕಾಗುತ್ತೆ. ಅದಾದಮೇಲೆ ಇಲ್ಲಿ ಗುರುಕುಲ ಮತ್ತು ಗೋಶಾಲೆ ಮತ್ತು ಇಲ್ಲಿ ಚೌಲ್ಟ್ರಿ ಎಲ್ಲ ಬಂದು ಆಗುತ್ತೆ. ವಿಮಾನ ಗೋಪುರ, ರಾಜಗೋಪುರ ಎಲ್ಲ ಬರುತ್ತೆ. ಅದು ಇಲ್ಲಿ ಮಾಡೋದು. ಇನ್ನು ನೆಕ್ಸ್ಟ್ ಇನ್ನೊಂದು ವೆಂಕಟೇಶ್ವರ ದೇವಸ್ಥಾನ ಮಾಡ್ತಾಯಿದ್ದೀವಿ. ವಿಶ್ವ ಕಲ್ಯಾಣ ವೆಂಕಟೇಶ್ವರ ದೇವಸ್ಥಾನ ಅಂತ ಘಾಟಿಯಿಂದ ಮುಂದೆ ವೆಂಕಟೇಶ್ವರ ದೇವಸ್ಥಾನ ಮಾಡಿದ್ದೀವಿ. ಅದು ಅಷ್ಟೇ 108 ಅಡಿ ವಿಗ್ರಹ ವೆಂಕಟೇಶ್ವರನ ಮಾಡಿಸಿ ಅದು 2 ಮುಖ ಬರುತ್ತೆ. ವೆಂಕಟೇಶ್ವರನಿಗೆ 2 ಮುಖ ಅಂದರೆ ನಿಮಗೆ ನೀವು ಕೇಳ್ಬೋದು 2 ಮುಖ ಯಾಕೆ ಸ್ವಾಮಿ 2 ಮುಖ ಮಾಡಿಸ್ತಾಯಿದ್ರೆ, ವೆಂಕಟೇಶ್ವರನಿಗೆ 2 ಮುಖ ಇರುತ್ತಾ ಅಂತ. ಅಲ್ಲ, ಅದು ನಾವು ಖುದ್ದಾಗಿ ಮಾಡಿಸ್ತಾ ಇರೋದು. ಅಂದರೆ ಆಂಧ್ರ ಕಡೆಯಿಂದ ಬರೋರಿಗೂ ಮುಖ ಕಾಣೋ ಥರ, ಕರ್ನಾಟಕದಿಂದ ಬರೋರಿಗೂ ಮುಖ ಕಾಣೋ ಥರ ಅದಕ್ಕೆ ಮಾಡಿಸ್ತಾ ಇರೋದು. ಅದನ್ನು ಪ್ರತಿಷ್ಠಾಪನೆ ಮಾಡಿಸಿ ಅಲ್ಲೂ ಅಷ್ಟೇ ಸೇಮ್ ಗುರುಕುಲ ಮತ್ತು ಇದು ಗುರುಕುಲ ಮತ್ತು ಇದು ಗೋಶಾಲೆ ಮತ್ತು ಚೌಲ್ಟ್ರಿ ಅದೆಲ್ಲ ಆಗಿ ಅದೆಲ್ಲ ಆಗುತ್ತೆ. ಅದಕ್ಕೋಸ್ಕರ ಅದೆಲ್ಲ ಭಗವಂತನ ಇಚ್ಛೆ, ಭಗವಂತ ಮಾಡಿಸ್ಕೊಳ್ಳೋದು. ಇದು ದೇವಸ್ಥಾನದ ವಿಶೇಷ. ನಾವು ಭಕ್ತಾದಿಗಳನ್ನ ತುಂಬ ಕೇರ್ ತಗೊಳ್ತೀವಿ. ಇದು ಗೌರ್ಮೆಂಟ್ ಆಗಿದ್ದರೆ ಮತ್ತು ಘಾಟಿ ಸುಬ್ರಹ್ಮಣ್ಯ ಸ್ಥಳ ಅದೆಲ್ಲನೂ ಹಿಂದಿನ ಕಾಲದಲ್ಲಿ ಯಾರೋ ಪೂರ್ವಿಕರು ತಪಸ್ಸು ಮಾಡಿ ಬಿಟ್ಟಿರುವ ಸ್ಥಳಗಳು. ಅದಕ್ಕೆ ಭಗವಂತನೆಲ್ಲ ನಿಲ್ಲಬೇಕು ಅನ್ನೋದು. ಈಗ ಮನೆ ಕಟ್ಟೋರು ಪಾಯ ಹಾಕ್ತಾರೆ. ಪಾಯ ಹಾಕಿದಾಗ ಏನಾಗುತ್ತೆ, ನಿಮಗೆ ಪಾಯ ಹಾಕ್ಬಿಟ್ಟು ಬೆಳಗ್ಗೆ ಎದ್ದು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡಬೇಕು, ಕೆಲಸ ಬರ್ತಾರೆ ಅಂತ ಮಲ್ಕೊಂಡು ಎದ್ದೇಳೋ ಅಷ್ಟರಲ್ಲಿ ನಿಮಗೆ ಬಿಲ್ಡಿಂಗ್ ಆಗಿಬಿಟ್ರೆ ಏನು ಅರ್ಥ?
ಅಲ್ಲಿಗೊಂದು ಪವಾಡ ನಡೆದಿದೆ ಅಂತ ಅರ್ಥ ತಾನೆ. ಹೌದು. ಪವಾಡ ಅವಾಗ ಇನ್ನೂ ಗ್ರ್ಯಾಂಡಾಗಿ ಖರ್ಚು ಮಾಡಿ ದುಡ್ಡೆಲ್ಲ ಖರ್ಚು ಮಾಡಿ ಇನ್ನೂ ಗ್ರ್ಯಾಂಡಾಗಿ ಮಾಡ್ತೀರಾ ನೀವು ಫಂಕ್ಷನ್ನ, ಗೃಹ ಪ್ರವೇಶ. ಅದೇ ಇಲ್ಲೂ ಹಂಗೆ ಆಗಿರೋದು. ನಾವು ದೇವಸ್ಥಾನ ಕಟ್ಟಬೇಕು ಅಂತ ಅಂದ್ಕೊಂಡು ಪಾಯ ಹಾಕುವ ದೇವ್ರು ಸಿಕ್ಕಿರೋದು ಅದೃಷ್ಟ ಅಲ್ವಾ, ಅದಕ್ಕೆ ಬೇರೆ ಏನೇನು ಜನ ಬರ್ತಾ ಇರ್ತಾರೆ ಇಲ್ಲಿ. ಈಗ ಸಮ್ಮರ್ ಟೈಮು ಆಗಿರೋದ್ರಿಂದ